ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವರ್. ದೇಶ ಸೇವೆ ಹಾಗೆ ಸೈನ್ಯ ಅಂದರೆ ನಮ್ಮ ಭಾರತೀಯರಿಗೆ ಎಲ್ಲಿಲ್ಲದ ಒಂದು ಪ್ರೀತಿ ಇರ್ತದೆ. ಅದಂತೆ ಚಿಕ್ಕಂದಿನಿಂದಲೇ ಒಂದು ದೇಶ ಸೇವೆ, ದೇಶಭಕ್ತಿಯನ್ನು ಮೂಡಿಸ್ಲಿಕ್ಕೋಸ್ಕರನೇ ಒಂದು ಸೇನೆ, ಒಂದು ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಅಂತ ತೆಗೆದಿದ್ದು, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಒಂದು ಶಿಸ್ತುಬದ್ಧವಾದ ಜೀವನವನ್ನು ಕಲಿಸ್ಕೊಡ್ಲಾಗ್ತಾ ಇದೆ. ಅಂತಹ ಒಂದು ಹೊಸದಾಗಿ ಒಂದು ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ನ ಒಂದು ಭಾಗವನ್ನು ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ತೆರೆಯಲಾಗಿದ್ದು, ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ದೊರಕುವಂಥ ಸರ್ವ ಸೌಲಭ್ಯಗಳು ದೊರಕ್ತಿವೆ. ಈಗ ಹೊಸದಾಗಿ ಒಂದು ಈ NCCಯನ್ನು ಈ ಶಾಲೆಯಲ್ಲಿ ಆರಂಭಿಸಿದ್ದು, ಮಕ್ಕಳು ನೋಡಿ ಎಷ್ಟು ಶಿಸ್ತಾಗಿ ಇನ್ನೂ ಪ್ರಾರಂಭಿಕ ಹಂತದಲ್ಲೇ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಮುಂದಿನ ಇವರ ಒಂದು ದೇಶಭಕ್ತಿ, ದೇಶ ಸೇವೆ ಹಾಗೆಯೇ ಚನ್ನಗಿರಿ ಮಕ್ಕಳು ಸಹ ಸೈನ್ಯದಲ್ಲಿ ಒಂದು ಸೇರುವಂತಾಗಲಿ ಅಂತೇಳಿ ಆದ್ಯ ನ್ಯೂಸ್ ಸಹ ಆಗ್ರಹಿಸ್ತದೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. सावधान, ब्रेक तीनों में दाहिना चलेगा, दाहिने मुड़, ब्रेक सामने से तेज चल, 1 2 1 2 1 हैंडशेक, पीछे लड़का पीछे मुड़, सामने से तेज चल, 1 2 1 ढील मत करो, 1 2 1 ವರ್ಷಿಣಿ ಸಿಎ. NCC ನಿಮ್ಮ ಶಾಲೆಗೆ ಬಂದಿರೋದು ಖುಷಿ ಆಗ್ತಾ ಇದೆಯಾ ಹೆಂಗೆ ಅಂತ? ಭಾಳ ಖುಷಿ ಆಗ್ತಾ ಇದೆ. ಮೊದಲು ಸರ್ಕಾರಿ ಶಾಲೆ ಒಳಗೆ ಬಾಲಿಕಾ ಪ್ರೌಢಶಾಲೆಯಲ್ಲಿ ಇದ್ದಿಲ್ಲ, ಈಗ ಹೊಸದಾಗಿ ಶಾಲೆಗೆ NCC ಬಂದಿದೆ. ಏನು ಅನ್ನಿಸ್ತಾ ಇದೆ ಅಂತ? ಭಾಳ ಖುಷಿ ಆಗ್ತಿದೆ ಸರ್. ಇಂಥ ಆಪರ್ಚುನಿಟಿ ಸರ್ಕಾರಿ ಶಾಲೆಯಲ್ಲಿ ಸಿಕ್ಕಿದೆ ಅಂತ ಫುಲ್ ಖುಷಿ ಸರ್. ಎಷ್ಟು ಜನ ಸ್ಟೂಡೆಂಟ್ಸು ಜಾಯ್ನ್? 50 ಮೆಂಬರ್ಸ್ ಇದ್ದಾರೆ. ಇವಾಗ ಪ್ರೆಸೆಂಟ್ ಇರೋದು 37 ಇದ್ದಾರೆ ಸರ್. ಹಾಂ. ಅಂದರೆ ಈ ವಾರಕ್ಕೆ ಎಷ್ಟು ದಿನ ಬಂದು ಕಲಿಸ್ತಾರೆ ಆರ್ಮಿ ಆಫೀಸರ್ಸು? ಇವಾಗ ನಮಗೆ 4 ಮಂತ್ಸ್ ಮಾಡಿದ್ದಿಲ್ಲ, ಇವಾಗ ಮತ್ತೆ NCC ಕ್ಲಾಸ್ ಹಾಕಿದ್ದಾರೆ. ಈಗ ಡೈಲಿ ಒಂದು ವಾರ ವೀಕ್ ಮಾಡ್ತಾ ಇದ್ದಾರೆ ಸರ್. ಹೆಂಗೆ ಚೆನ್ನಾಗಿ ಕಲಿತಿದ್ದಾರಲ್ಲ ಸ್ಟೂಡೆಂಟ್ಸು? ಮುಂದೆ ಏನಾರು RD ಕ್ಯಾಂಪ್ಗಳ ಅಂತ ಹೋಗ ಏನಾರು ಆಸಕ್ತಿ ಇದೆಯಾ ನಿಮಗೆಲ್ಲ ಅಂತೇಳಿ? ನಿಮ್ಗೆ ಅದಕ್ಕೆಲ್ಲ ಮಾಡಲ್ ಯಾರು? ಮಾಡೆಲ್ ಸರ್ರೇ ಇದ್ದಾರೆ, PS ಬಂದಿದ್ದಾರೆ. ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಅಂತೇಳಿ. ಮುಂದೆ ಏನಾರು ಅವಕಾಶ ಸಿಕ್ಕರೆ ಎಲ್ಲ RD ಕ್ಯಾಂಪ್ಗಳು ಅಂತ ಕ್ಯಾಂಪ್ಗಳಿಗೆಲ್ಲ ಹೋಗ್ತೀರಾ? ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗುಡ್, ಥ್ಯಾಂಕ್ ಯು ಸರ್. ಸರ್, ಇವತ್ತು ಚನ್ನಗಿರಿಯ ಒಂದು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಗೆ ಹೊಸದಾಗಿ NCC ಬಂದಿದೆ, ಅದ್ರ ಬಗ್ಗೆ ತಮಗೆ ಏನು ಅನಿಸುತ್ತೆ ಅಂತೇಳಿ ಸರ್? ಸರ್, ನಮ್ಮ ಶಾಲೆಗೆ ಈ ವರ್ಷ ಹೊಸದಾಗಿ NCC ಬಂದಿದೆ. ನಾನು ಬಂದೀಗ ಈ ಶಾಲೆಗೆ ಬಂದು 4 ವರ್ಷ ಆಯಿತು. ಇಲ್ಲಿ NCC ಇಲ್ವಲ್ಲ ಅಂತೇಳಿ ನನಗೊಂಥರ ಕಾತರ ಇತ್ತು. ಆದರೆ ಈ ವರ್ಷ ನಮ್ಮ ಯೋಗ ಅನ್ನೋ ಹಾಗೆ NCC ಶಿವಮೊಗ್ಗದಿಂದ NCC ಕೆಡೆಟ್ನವರು ನಮಗೆ ಒಂದು ಫೋನ್ ಮಾಡಿದರು. ಆವಾಗ ಹಿಂಗೆ NCC ನಿಮ್ಮ ಶಾಲೆಗೆ ತರಬೇಕು ಅಂತ ಇದ್ವಿ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತೇಳಿ. ಹೌದು, ಭಾಳ ಸಂತೋಷ. ನಮ್ಮ ಶಾಲೆಗೆ ಅದೊಂದು ಭಾಳ ಒಳ್ಳೆಯ ಕೆಲಸ ಮಾಡುತ್ತೆ. NCC ಇದ್ದರಿಂದ ಒಂದು ಶಿಸ್ತನ್ನು ಮಕ್ಕಳು ಕಲಿತವೆ. ಆ ಶಿಸ್ತು ಬಹಳ ಮುಖ್ಯ, ಜೀವನಕ್ಕೆ ಅತ್ಯಂತ ಅಗತ್ಯ ಅಂತೇಳಿ ನಾನು ಒಪ್ಪಿಗೆ ಕೊಟ್ಟು ಈಗ 1 ವರ್ಷ ಆಯಿತು, ನಮ್ಮ ಶಾಲೆಗೆ ಬಂದು 1 ವರ್ಷ ಆಯಿತು. ಭಾಳ ಸಂತೋಷ ಆಗಿದೆ ಸರ್. ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಮಕ್ಕಳೆಲ್ಲರೂ ಕೂಡ ಭಾಳ ಚೆನ್ನಾಗಿ ಅದರ ಪಾರ್ಟಿಸಿಪೇಟ್ ಮಾಡ್ತಾರೆ. ಮಕ್ಕಳಿಗೆ ಭಾಳಷ್ಟು ಆಸಕ್ತಿ ಇದೆ. ಚೆನ್ನಾಗಿ ಅವರು ಬೆಳಿಬೇಕು ಅನ್ನೋದು ಕೂಡ ಅವರಿಗೆ ಆಸಕ್ತಿ ಇದೆ. ನಾನು ಆ ಹಿನ್ನೆಲೆ ಒಳಗೆ ನಮ್ಮ ಮಕ್ಕಳಿಗೆ, ನನ್ನ ಮಗಳು ಕೂಡ ಹೈಸ್ಕೂಲಲ್ಲಿ NCC ಸೇರ್ಕೊಂಡಿದ್ದು, ಅದನ್ನು ಅವಳಿಗೆ ಹೇಳ್ತಾ ಆ ಪ್ರೇರೇಪಣೆಯನ್ನು ಕೂಡ ಮಕ್ಕಳಿಗೆ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಭಾಳ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಸರ್, ಈಗ ಶಾಲೆ ಒಂದು ಖಾಸಗಿ ಶಾಲೆಗಿನ್ನ ಒಂದು ಉತ್ತಮವಾದ ಶಾಲೆ ಅಂತೇಳಿ ಕೇಳ್ಪಟ್ಟಿದ್ದೀವಿ, ಅದ್ರ ಬಗ್ಗೆ 100% ಯಾವುದೇ ಖಾಸಗಿ ಶಾಲೆಗಿಂತಲೂ ಕೂಡ ನಮ್ಮ ಶಾಲೆ ಅತ್ಯಂತ ಉತ್ತಮವಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಇದು ಬರೀ SSLC ಫಲಿತಾಂಶ ಅಂತಲ್ಲ, ಇಲ್ಲಿ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿ NSQF ಅನ್ನುವಂಥ ಒಂದು ಸ್ಕೀಮ್ ಬಂದಿದೆ. ಅದರ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ವೇಗವಾಗಿ ಮತ್ತು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ನಮ್ಮ ಶಾಲೆ ಯಾವ ಖಾಸಗಿ ಶಾಲೆಗಿಂತಲೂ ಕೂಡ ಅತ್ಯಂತ ಉತ್ತಮವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಜೊತೆಯಲ್ಲಿ NCC ಬಂದಿರೋದು. NCC ಇದೆ, ಅದು ಇನ್ನೂ ಸಂತೋಷ. ನಮ್ಮಲ್ಲಿ NCC ಇದೆ, NSS ಇದೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದೆ, ಎಲ್ಲ ಸೌಲಭ್ಯಗಳನ್ನು ನಾವು ಒಳಗೊಂಡಿದ್ದೀವಿ. ನಮಗೆ ಭಾಳ ಸಂತೋಷ ಇದೆ.